ಅದು ಅವ್ರಿಗೆ ಗೊತ್ತಿರಬೇಕು. ಯಾವ ಮಾತುಗಳನ್ನ ಆಡಿದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತಕ್ಕಂಥ ಅರಿವು ಅವ್ರಿಗಿರಬೇಕು. ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ಸ್ವಾರ್ಥ ರಾಜಕೀಯ ಇದ್ದಾಗ ಇವೆಲ್ಲ ಆಗ್ತದೆ. ನಮಗೆ ಒಳ್ಳೆಯದಾದರೆ ಪಕ್ಷ ಸರಿ, ನಮ್ಗೆ ಒಳ್ಳೆಯದಾಗಲಿಲ್ಲ ಅಂದರೆ ಪಕ್ಷ ಸರಿ ಇಲ್ಲ. ಈಗ ಮೊನ್ನೆ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದೆ, ಸಾರಾ ಮಹೇಶ್ವರ್ಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ಇಡೀ ಸಮಾಜ, ಇಡೀ ನಮ್ಮ ಕರ್ನಾಟಕ ರಾಜ್ಯ ಹೇಳ್ತಾ ಇದೆ. ನಾನು ಹೇಳ್ತಕ್ಕಂಥದ್ದು ಒಂದೇ, ಸುಳ್ಳು ಹೇಳಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಾನು ನೋಡಿದ ಮಟ್ಟಿಗೆ ಸುಳ್ಳು ಹೇಳ್ತಕ್ಕಂಥವ್ರು ಯಾರು ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ನಾನು ಹೇಳೋದೊಂದೇ, ಸ್ವಲ್ಪ ರಾಜಕೀಯದಲ್ಲಿ ಮೌಲ್ಯಾಧಾರಿತವಾದಂಥ ರಾಜಕೀಯ ಇರಬೇಕು. ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಮೆಸೇಜನ್ನು ಕೊಡಬೇಕು. ಅದರಿಂದಾಗಿ ಇವೆಲ್ಲನೂ ಬಿಟ್ಬಿಟ್ಟು ಒಂದು ನೈತಿಕತೆ ಇರತಕ್ಕಂಥ ರಾಜಕೀಯ, ಮೌಲ್ಯಾಧಾರಿತವಾದ ರಾಜಕೀಯನ ಮಾಡ್ಕೊಂಡು ಹೋದರೆ ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾರು ಸರ್ ಸ್ವಾರ್ಥ ರಾಜಕಾರಣ ಮಾಡ್ತಾರೆ? ಯಾಕೆ, ಯಾವ ಉದ್ದೇಶಕ್ಕೆ ಅಂತೇಳಿ ಅರ್ಥ ಆಗ್ತಿಲ್ಲ JDS ಕಾರ್ಯಕರ್ತರಿಗೆ. ನೋಡಿ, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಸಮಾಜಕ್ಕೆ ಗೊತ್ತಿದೆ, JDS ಕಾರ್ಯಕರ್ತರಿಗೂ ಗೊತ್ತಿದೆ. ನಾನು ಹೇಳತಕ್ಕಂಥದ್ದಿದ್ದೆ, ಏನೇ ಮಾಡಿದರೂ ಕೂಡ ಸಮಾಜಕ್ಕೆ ಒಂದು ಮಾದರಿ ಆಗತಕ್ಕಂಥ ಮುಂದಿನ ಜನ್ರೇಷನ್ ನಮ್ಮನ್ನು ಫಾಲೋ ಮಾಡಬೇಕು, ಆ ಥರ ರಾಜಕೀಯ ಮಾಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ.